ಇಂಗ್ಲಿಷ್ನಲ್ಲಿ ಸಿಂಪಲ್, ಕಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಎಂದರೇನು ಕಲಿಯೋಣ ಬನ್ನಿ. ಇಂಗ್ಲಿಷ್ ವ್ಯಾಕರಣದಲ್ಲಿ ವಾಕ್ಯಗಳ ರಚನೆಯ ಆಧಾರದ ಮೇಲೆ 3 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗುತ್ತದೆ: ಸಿಂಪಲ್, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಕ್ಲಾಸ್, ಉಪವಾಕ್ಯ ಎಂದರೇನು ಎಂದು ತಿಳಿಯಬೇಕು. ಹಿಂದೆ ನಾನು ಕ್ಲಾಸ್ ಎಂದರೇನು, ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ ಎರಡನ್ನೂ ಕಲಿಸಿದ್ದೇನೆ. ಸಿಂಪಲ್ ಸೆಂಟೆನ್ಸ್ ಸರಳ ವಾಕ್ಯ. ಒಂದು ಸರಳ ವಾಕ್ಯದಲ್ಲಿ ಕೇವಲ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಸ್ವತಂತ್ರ ವಾಕ್ಯ ಇರುತ್ತದೆ. ಅಂದರೆ ಇದರಲ್ಲಿ ಒಂದು ಸಬ್ಜೆಕ್ಟ್ ಕರ್ತೃ ಮತ್ತು ಒಂದು ವರ್ಬ್ ಕ್ರಿಯಾಪದ ಇದ್ದು ಪೂರ್ಣ ಅರ್ಥ ನೀಡುತ್ತದೆ. ಉದಾಹರಣೆಗೆ, ದ ಟ್ರೈನ್ ಅರೈವ್ಡ್ ಆನ್ ಟೈಮ್, ರೈಲು ಸರಿಯಾದ ಸಮಯಕ್ಕೆ ಬಂದಿತು. ಶಿ ಲವ್ಸ್ ರೀಡಿಂಗ್ ಬುಕ್ಸ್, ಅವಳಿಗೆ ಪುಸ್ತಕ ಓದುವುದು ಇಷ್ಟ. ಹಾಗಾದರೆ ಕಂಪೌಂಡ್ ಸೆಂಟೆನ್ಸ್ ಅಂದರೆ ಏನು? ಸಂಯುಕ್ತ ವಾಕ್ಯ. 2 ಅಥವಾ ಅದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸಸ್, ಸ್ವತಂತ್ರ ವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವಾಕ್ಯ ಮಾಡಿದರೆ ಅದು ಕಂಪೌಂಡ್ ಸೆಂಟೆನ್ಸ್. ಇವುಗಳನ್ನು ಜೋಡಿಸಲು ಕಂಜಂಕ್ಷನ್ಸ್ ಬಳಸಲಾಗುತ್ತದೆ. ಕಂಜಂಕ್ಷನ್ಸ್ ಅಂದರೆ ಆ್ಯಂಡ್, ಬಟ್, ಆರ್, ಸೋ, ಎಟ್, ಫಾರ್, ಇವುಗಳನ್ನು ಕಂಜಂಕ್ಷನ್ಸ್ ಅಂತಾರೆ. ಇಲ್ಲಿ 2 ವಾಕ್ಯಗಳಿಗೂ ಸಮಾನ ಪ್ರಾಮುಖ್ಯತೆ ಇರುತ್ತದೆ. ಉದಾಹರಣೆಗೆ, ಐ ವಾಂಟೆಡ್ ಟು ಗೋ ಫಾರ್ ಅ ವಾಕ್ ಬಟ್ ಇಟ್ ಸ್ಟಾರ್ಟೆಡ್ ಟು ರೈನ್. ನಾನು ನಡಿಗೆಗೆ ಹೋಗಬೇಕೆಂದು ಕೊಂಡಿದ್ದೆ, ಆದರೆ ಮಳೆ ಬರಲು ಶುರುವಾಯಿತು. ಹೀ ಸ್ಟಡೀಡ್ ಹಾರ್ಡ್ ಸೊ ಹೀ ಪಾಸ್ಡ್ ದಿ ಎಕ್ಸಾಮ್. ಅವನು ಚೆನ್ನಾಗಿ ಓದಿದನು, ಆದ್ದರಿಂದ ಅವನು ಪರೀಕ್ಷೆಯಲ್ಲಿ ತೇರ್ಗಡೆಯಾದನು. ಹಾಗಾದರೆ ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಏನು? ಮಿಶ್ರ ವಾಕ್ಯ. ಇದರಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಸ್ವತಂತ್ರ ವಾಕ್ಯ ಮತ್ತು ಕನಿಷ್ಠ ಒಂದು ಡಿಪೆಂಡೆಂಟ್ ಕ್ಲಾಸ್, ಪರತಂತ್ರ ವಾಕ್ಯ ಇರುತ್ತದೆ. ಇವುಗಳನ್ನು ಜೋಡಿಸಲು ಬಿಕಾಸ್, ಆಲ್ದೋ, ಇಫ್, ಸಿನ್ಸ್, ವೆನ್ ಮುಂತಾದ ಪದಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಬಿಕಾಸ್ ಇಟ್ ವಾಸ್ ರೈನಿಂಗ್ ವಿ ಸ್ಟೇಡ್ ಇಂಡೋರ್ಸ್. ಇಲ್ಲಿ ಬಿಕಾಸ್ ಇಟ್ ವಾಸ್ ರೈನಿಂಗ್ ಎಂಬುದು ಪರತಂತ್ರ ವಾಕ್ಯ. ವಿ ಸ್ಟೇಡ್ ಇಂಡೋರ್ಸ್ ಎಂಬುದು ಸ್ವತಂತ್ರ ವಾಕ್ಯ. ಮಳೆ ಬರುತ್ತಿದ್ದರಿಂದ ನಾವು ಮನೆಯೊಳಗೇ ಉಳಿದೆವು. ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದಿ ಎಕ್ಸಾಮ್. ನೀನು ಚೆನ್ನಾಗಿ ಓದಿದರೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತೀಯಾ. ನಾನು ಇಲ್ಲಿ ಬರೀ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ. ಡಿಟೇಲ್ ಆಗಿ ನಾನು ಯಾವುದನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇಲ್ಲ. ನಿಮಗೆ ಡಿಟೇಲ್ ಆಗಿ ಕಲಿಬೇಕು ಅಂತ ಇದ್ದರೆ ಕೆಳಗಡೆ ನನ್ನ ನಂಬರ್ ಉಂಟು, ಅದಕ್ಕೆ ನನಗೆ ಮೆಸೇಜ್ ಮಾಡಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೇಳಿ. ನಾನು ಅದಕ್ಕಾಗಿ ಒಂದು ಕೋರ್ಸ್ ರಚಿಸಿದ್ದೇನೆ. ಯಾರು ಆ ಕೋರ್ಸಿಗೆ ಜಾಯಿನ್ ಮಾಡ್ತಾರೋ ಅವರಿಗೆ ಇದನ್ನೆಲ್ಲ ಡಿಟೇಲಲ್ಲಿ ಕಲಿಸ್ತೇನೆ. ಇಲ್ಲಾದರೆ ನಾನು ಈ ಥರದ್ದೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾ ಮತ್ತು ಇದರಲ್ಲಿ ಯೂಟ್ಯೂಬಲ್ಲಿ. ನೋಡಿ, ಇದರಲ್ಲಿ ಸಹ ಕಲೀಲಿಕ್ಕೆ ಸಾಧ್ಯ ಇದೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ, ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗ್ತದೆ ಎಂದು.